ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ. ಸಾವಿತ್ರಿ ದೇವಿಯ ಉಪಾಖ್ಯಾನ. ವೇದ ಜನನಿಯಾದ ಸಾವಿತ್ರಿ ದೇವಿಯನ್ನು ಮೊದಲು ಬ್ರಹ್ಮನು ಪೂಜಿಸಿದನು. ನಂತರ ದೇವತೆಗಳು, ವಿದ್ವಾಂಸರು, ಆಮೇಲೆ ಅಶ್ವಪತಿ ರಾಜನು ಆರಾಧಿಸಿದರು. ಅಶ್ವಪತಿಯು ಮದ್ರದೇಶದ ಮಹಾರಾಜ. ಅವನ ಮಡದಿ ಮಾಲತಿ. ಮಕ್ಕಳಿರಲಿಲ್ಲವಾದ್ದರಿಂದ ಮಹರ್ಷಿ ವಸಿಷ್ಠರ ಸಲಹೆಯಂತೆ ಸಾವಿತ್ರಿಯ ಪೂಜೆಯನ್ನು ಮಾಡಿದಳು. ಫಲಪ್ರಾಪ್ತಿಯಾಗದಿರಲು ರಾಜನು ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ತಪಸ್ಸು ಮಾಡಲು ಸಾವಿತ್ರಿಯು ಪ್ರತ್ಯಕ್ಷಳಾಗದೆ ಆಕಾಶವಾಣಿಯ ಮೂಲಕ, ರಾಜ 10 ಲಕ್ಷ ಗಾಯತ್ರಿ ಜಪವನ್ನು ಮಾಡು ಎಂದಳು. ಹೇಗೆ ಎಂಬುದು ರಾಜನಿಗೆ ಹೊಳೆಯಲಿಲ್ಲ. ಪರಾಶಕ್ತಿಯ ಆದೇಶವೆಂಬಂತೆ ಪರಾಶರ ಮುನಿಯು ಬಂದು, ರಾಜನ್, ಜಪ ಮಾಡುವಾಗ ಬಲಗೈ ರಂಧ್ರಗಳು ಬಿಡದಂತೆ ಸೇರಿಸಿ ಹಾವಿನ ಹೆಡೆಯಂತೆ ಮಾಡಿ ತಲೆ ಬಗ್ಗಿಸಿ ಉಂಗುರದ ಬೆರಳಿನ ಮಧ್ಯಗೀರಿನಿಂದ ಇಳಿದು ಕನಿಷ್ಠದಿಂದ ತರ್ಜನಿ ಬೆರಳಿನ ಬುಡದವರೆಗೆ ಮಾತ್ರ 10 ಆಗುವಂತೆ 10 ಬಾರಿ ಎಂದರೆ 108ರಿಂದ 10 ಕೋಟಿವರೆಗಿನ ಗಾಯತ್ರಿ ಜಪದಿಂದ ಬ್ರಾಹ್ಮಣನಿಗೆ ಜ್ಞಾನವಾಗಿ ಮೋಕ್ಷ ಪ್ರಾಪ್ತಿಯಾಗುವುದು ಎಂದನು. ಶ್ರೀ ಸಾವಿತ್ರಿಯ ವ್ರತವನ್ನು 14 ವರ್ಷಗಳವರೆಗೆ ಮಾಡಬೇಕು. ಸಪ್ತ ಕಾಂಚನ ವರ್ಣಾಂಭಾಂ ಜ್ವಲಂತೀಂ ಬ್ರಹ್ಮ ತೇಜಸಾಂ ಗ್ರೀಷ್ಮ ಮಧ್ಯಾಹ್ನ ಮಾರ್ತಾಂಡ ಸಹಸ್ರ ಸಂಹಿತ ಪ್ರಭಾಂ ಈಶದ್ಯಾಸ್ಯ ಪ್ರಸನ್ನಾಸ್ಯಾಂ ರತ್ನಭೂಷಣ ಭೂಷಿತಾಂ ವಹಿನಿ ಶುದ್ಧಾಂಶು ಕಾಧಾನಾಂ ಭಕ್ತಾನುಗ್ರಹ ವಿಗ್ರಹಾಂ ಸುಖದಾಂ ಮುಕ್ತಿದಾಂ ಶಾಂತಾಂ ಕಾಂತಾಂ ಚ ಜಗತಾಂ ವಿಧೆ ಸರ್ವಸಂಪತ್ಸ್ವರೂಪಾಂ ಚ ಪ್ರದಾತ್ರೀಂ ಸರ್ವಸಂಪದಾಂ ವೇದಧಿಷ್ಠಾತೃದೇವೀಂ ಚ ವೇದಶಾಸ್ತ್ರ ಸ್ವರೂಪಿಣೀಂ ವೇದಬೀಜ ಸ್ವರೂಪಾಂ ಚ ಭಜೇತಾಂ ವೇದಮಾತರಂ. ಪುಟಬಿಟ್ಟ ಸ್ವರ್ಣಕಾಂತಿಯಂತೆ ಬ್ರಹ್ಮ ತೇಜಸ್ಸಿನಿಂದ ಹೊಳೆಯುವ 1000 ಸೂರ್ಯರ ಕಾಂತಿ ಇರುವ ಮಂದಹಾಸ ಸುಂದರ ವದನಾರವಿಂದಳಾದ ದಿವ್ಯಾಂಬರ ಧರಿಸಿ ರತ್ನಭೂಷಿತಳಾದ ಶಾಂತಳು ಸರ್ವಸಂಪತ್ಪ್ರದಾಯಿನಿಯು ಮೋಕ್ಷವನ್ನು ಕರುಣಿಸುವವಳು ವೇದಮಾತೆಯು ಪ್ರಣವಾಕಾರಳು ಆದ ಸಾವಿತ್ರಿ ದೇವಿಯನ್ನು ಧ್ಯಾನ ಮಾಡಬೇಕು. ನಂತರ ಶ್ರೀಂ ಹ್ರೀಂ ಕ್ಲೀಂ ಸಾವಿತ್ರೈ ಸ್ವಾಹ ಎಂದು ಪುರುಷರು, ಶ್ರೀಂ ಹ್ರೀಂ ಕ್ಲೀಂ ಸಾವಿತ್ರೈ ನಮಃ ಎಂದು ಸ್ತ್ರೀಯರು ಜಪ ಮಾಡಬೇಕು. ಇದರಿಂದ ಬ್ರಹ್ಮ ತೇಜಸ್ಸು ದೊರೆಯುವುದು. ಸಾವಿತ್ರಿ ದೇವಿಯ ವ್ರತ ಧ್ಯಾನ ಜಪವನ್ನು ಮಾಡಿದ ಅಶ್ವಪತಿ ರಾಜನಿಗೆ ದೇವಿಯು ದರ್ಶನ ಕೊಟ್ಟು ಪುತ್ರಿ ರೂಪವಾಗಿ ಫಲಪ್ರಾಪ್ತಿ ಎಂದು ಹೇಳಿದಳು. ಸುಮುಹೂರ್ತದಲ್ಲಿ ಜನಿಸಿದ ಕನ್ಯೆಗೆ ಸಾವಿತ್ರಿ ಎಂದು ಕರೆದು ಯೌವನಾವತಿಯಾದಾಗ ದ್ಯುಮತ್ಸೇನನ ಮಗನಾದ ಸತ್ಯವಂತನನ್ನು ವರಿಸಿದಳು. ಸತಿ ಶಿರೋಮಣಿಯಾದ ಸಾವಿತ್ರಿಯು ವ್ರತಪರಾಯಣಳಾಗಿರಲು 1 ವರ್ಷವಾಯಿತು. ಸತ್ಯವಂತನೊಡನೆ ಸಾವಿತ್ರಿಯು ಕಾಡಿಗೆ ನಡೆದಳು. ಅರಣ್ಯದಲ್ಲಿ ಮರದಿಂದ ಬಿದ್ದು ಸತ್ಯವಂತನು ಪ್ರಾಣ ಬಿಟ್ಟನು. ಯಮನು ಸತ್ಯವಂತನ ಪ್ರಾಣವನ್ನು ತೆಗೆದುಕೊಂಡು ಹೊರಟಾಗ ಸಾವಿತ್ರಿಯೂ ಹೊರಟಳು. ಹಿಂದೆ ಬರುತ್ತಿರುವ ಸಾವಿತ್ರಿಯನ್ನು ಕಂಡು ಯಮನು, ಸಾವಿತ್ರಿಯೇ, ಕರ್ಮದ ಫಲವನ್ನು ಅನುಭವಿಸಲು ಸತ್ಯವಂತನು ನನ್ನ ಲೋಕಕ್ಕೆ ಬರುವನು. ಅಲ್ಲಿ ದೇವೇಂದ್ರ, ಬ್ರಹ್ಮಪುತ್ರ, ಹರಿದಾಸ ಅಥವಾ ಮೋಕ್ಷ ಮುಂತಾದವನ್ನು ಜೀವನು ಪಡೆದನು. ನೀನಾದರೋ ಈಗಲೇ ನಮ್ಮ ಮನೆಗೆ ಬರುವಂತಿಲ್ಲ. ಕಾಲ ಮುಗಿಯದೆ ಕರ್ಮ ಸವೆಯದೆ ದೇಹ ಬಿಟ್ಟು ಬರುವಂತಿಲ್ಲ. ಸಾವಿತ್ರಿಯು, ಧರ್ಮದೇವ, ಜ್ಞಾನದ ಸ್ವರೂಪವೇನು? ಯಾವ ಕರ್ಮದಿಂದ ಜೀವನು ಮುಕ್ತನಾಗುವನು ಎಂದು ಕೇಳಿದಳು. ಯಮನು ಸುಪ್ರೀತನಾಗಿ, ಮಗಳೇ, ವೇದ ಧರ್ಮವನ್ನು ಪಾಲಿಸುವವರಿಗೆ ಚಿತ್ತಶುದ್ಧಿಯಾಗುವುದು, ಮುಕ್ತಿಗೆ ಯೋಗ್ಯವಾಗುವುದು, ಭಕ್ತಿಯು ಬೆಳೆದಂತೆಲ್ಲ ಜ್ಞಾನಪ್ರಾಪ್ತಿಗೆ ಸಹಾಯವಾಗುವುದು. ಸಗುಣ ಭಕ್ತಿಯಿಂದ ಪರಮಾತ್ಮ ದರ್ಶನ ಪಡೆದು ಆನಂದದಿಂದ ಬಾಳುವರು. ನಿರ್ಗುಣೋಪಾಸಕರು ತತ್ವಜ್ಞಾನವನ್ನು ಪಡೆದು ಪರಮಾನಂದ ಸ್ವರೂಪರಾಗುವರು. ಬುದ್ಧಿಯು ಅಂತರ್ಮುಖವಾದಾಗ ನಿಶ್ಚಲ ನಿರ್ಮಲವಾಗಿದ್ದರೆ ಜ್ಞಾನ, ಬುದ್ಧಿಯು ಬಹಿರ್ಮುಖವಾಗಿದ್ದರೆ ಚಿತ್ತ ವಿಷಯ ವ್ಯವಹಾರಗಳಲ್ಲಿ ತೊಡಗುವುದು. ಹೊರಗೆ ಬೀಸುವುದು ಗಾಳಿ, ಶರೀರದ ನರನಾಡಿಗಳಲ್ಲಿ ಸಂಚರಿಸುವುದು ಪ್ರಾಣವೆನ್ನಿಸುವುದು. ಪರಮಾತ್ಮನು ಸರ್ವವ್ಯಾಪಿಯು, ಸಕಲ ವಸ್ತು ಕಾರಣನು, ಸರ್ವರಲ್ಲಿ ಶ್ರೇಷ್ಠನು, ಪರಬ್ರಹ್ಮವೆಂದು ಪ್ರಸಿದ್ಧನು. ಸಾವಿತ್ರಿ ತತ್ವವನ್ನು ತಿಳಿಸಿದನು. ಹಿಂದಿರುಗು ಎಂದನು. ಸಾವಿತ್ರಿಯು, ತಂದೆಯೇ, ಜ್ಞಾನ ಸಮುದ್ರನಾದ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ಜೀವನು ಯಾವ ಯಾವ ಕರ್ಮದಿಂದ ಸ್ವರ್ಗ, ನರಕ ಅಥವಾ ಪುನರ್ಜನ್ಮವನ್ನು ಹೊಂದುವನೋ? ಯಮಧರ್ಮನು, ಸಾವಿತ್ರಿ, ಭರತಖಂಡದಲ್ಲಿರುವವರೇ ಶುಭಾಶುಭ ಕರ್ಮ ಫಲಗಳನ್ನು ಅನುಭವಿಸುವರು. ಶುಭ ಫಲವನ್ನು ಸ್ವರ್ಗದಲ್ಲೂ ಅಶುಭ ಫಲವನ್ನು ನರಕದಲ್ಲೂ ಮಿಶ್ರ ಫಲಗಳನ್ನು ಭೂಮಿಯ ಮೇಲೂ ಅನುಭವಿಸಬೇಕು. ಪಶುಗಳು ಮಾತ್ರ ಕರ್ಮವನ್ನು ಮಾಡಲು ಅಧಿಕಾರಿಗಳಲ್ಲ.
ಮಾನವನ ಕರ್ಮಫಲವನ್ನು ನಾಶ ಮಾಡುವ ಶಕ್ತಿಯು ಭಕ್ತಿಗೆ ಇರುವುದು. ಕೆಟ್ಟ ಕರ್ಮದಿಂದ ರೋಗಿಗಳು, ಅಂಗಹೀನರು ಅಲ್ಪಾಯುವಾಗುವರು. ನಿಷ್ಕಾಮರಾದವರು, ನಿರ್ಮಲ ಚಿತ್ತರು ಮುಕ್ತಿಗೆ ಅರ್ಹರು. ಸ್ವಧರ್ಮ ನಿರತರು ಸತ್ಯಲೋಕಕ್ಕೆ ಹೋಗುವರು. ಯೋಗ್ಯವಾದವರಿಗೆ ದಾನ ಮಾಡಿದರೆ ಅತಿಶಯವಾದ ಪುಣ್ಯಪ್ರಾಪ್ತಿ. ಕನ್ಯಾದಾನ, ಅನ್ನದಾನ, ಜ್ಞಾನದಾನಗಳು ಪರಮ ಶ್ರೇಯಸ್ಕರವು. ವ್ರತಗಳನೇಕವಿರುವವು. ಒಂದು ಭಾನುವಾರ ಸಪ್ತಮಿ ಸಂಕ್ರಮಣವಿರುವಾಗ ಸೂರ್ಯ ನಮಸ್ಕಾರ ಮಾಡಿದರೆ. 2 ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ದಿನ ಸಾವಿತ್ರಿ ವ್ರತವನ್ನು. 3 ಮಾಘ ಶುಕ್ಲ ಪಂಚಮಿಯ ದಿನ ಶ್ರೀ ಸರಸ್ವತಿ ಪೂಜೆ ಮಾಡುವವರು ಕವಿಗಳು, ಜ್ಞಾನಿಗಳು ಆಗಿ ಮುಕ್ತಿಯನ್ನು ಪಡೆಯುವರು. 4 ವಿಷ್ಣು ಕ್ಷೇತ್ರದಲ್ಲಿ ಕೋಟಿ ಹರಿನಾಮ ಜಪವನ್ನು ಮಾಡಿದವನು ವಿಷ್ಣು ಸಾರೂಪ್ಯವನ್ನು ಪಡೆಯುವನು. 5 ಸಮಸ್ತ ಯಜ್ಞಗಳಲ್ಲಿ ಶಕ್ತಿದೇವಿಯ ಯಜ್ಞವು ಅತ್ಯಂತ ಮುಖ್ಯವು. ದೇವತೆಗಳಲ್ಲಿ ವಿಷ್ಣು, ಭಕ್ತರಲ್ಲಿ ನಾರದ, ಶಾಸ್ತ್ರಗಳಲ್ಲಿ ವೇದ, ತೀರ್ಥಗಳಲ್ಲಿ ಗಂಗೆ, ಪರಿಶುದ್ಧರಾದವರಲ್ಲಿ ಪರಮೇಶ್ವರ, ವ್ರತಗಳಲ್ಲಿ ಏಕಾದಶಿ, ಹೂಗಳಲ್ಲಿ ತುಳಸಿ, ನಕ್ಷತ್ರಗಳಲ್ಲಿ ಚಂದ್ರ, ವರ್ಷಗಳಲ್ಲಿ ಭಾರತ ವರ್ಷವು, ಶ್ರೀಮಂತರಲ್ಲಿ ಲಕ್ಷ್ಮಿ, ಜ್ಞಾನಿಗಳಲ್ಲಿ ಸರಸ್ವತಿ, ಪತಿವ್ರತೆಯರಲ್ಲಿ ಪಾರ್ವತಿ, ಯಜ್ಞಗಳಲ್ಲಿ ದೇವಿ ಯಜ್ಞವು ಶ್ರೇಷ್ಠವಾದುದು. ಪತಿವ್ರತೆಯರಲ್ಲಿ ಶ್ರೇಷ್ಠಳಾದ ಸಾವಿತ್ರಿ, ಸೌಭಾಗ್ಯವತಿಯಾಗು, ನಿನ್ನ ಪತಿಯನ್ನು ಕರೆದುಕೊಂಡು ಹೋಗು, ನಿಮಗೆ ಶುಭವಾಗಲಿ ಎಂದು ಹರಸಿದನು. ಆಗ ಸಾವಿತ್ರಿಯು ಆನಂದ ಬಾಷ್ಪ ಪುಳಕಿತಳಾಗಿ ಧರ್ಮರಾಜನನ್ನು ವೇದೋಕ್ತವಾಗಿ ಹೀಗೆ ಸ್ತುತಿಸಿದಳು. ತಪಸಾ ಧರ್ಮಂ ಆರಾಧ್ಯ ಪುಷ್ಕರೆ ಭಾಸ್ಕರಪುರ, ಧರ್ಮಂ ಸೂರ್ಯ ಸುತಂ ಪ್ರಾಪ, ಧರ್ಮರಾಜಂ ನಮಾಮ್ಯಹಂ. ಸಮತ ಸರ್ವಭೂತೇಷು ಯಸ್ಯ ಸರ್ವಸ್ಯ ಸಾಕ್ಷಿಣ, ಅತೋ ಯನ್ನಾಮಶಮನಮಿತಿ ತಂ ಪ್ರಣಮಾಮ್ಯಹಂ. ಏನಾಂತಶ್ಚ ಕೃತೋ ವಿಶ್ವೇ ಸರ್ವೇಷಾಂ ಜೀವಿನಾಂ ಪರಂ, ಕಾಮಾನುರೂಪಂ ಕಾಲೇನ ತಂ ಕೃತಾಂತಂ ನಮಾಮ್ಯಹಂ. ಬಿಭರ್ತಿ ದಂಡಂ ದಂಡಾಯ ಪಾಪಿನಾಂ ಶುದ್ಧಿಹೇತವೇ, ನಮಾಮಿ ತಂ ದಂಡಧರಂ ಯಃ ಶಾಸ್ತ ಸರ್ವಜೀವಿನಾಂ. ವಿಶ್ವಂ ಚ ಕಲಯತ್ಯೇವ ಯಃ ಸರ್ವೇಷು ಚ ಸಂತತಂ, ಅತೀವ ದುರ್ನಿವಾರ್ಯಂ ಚ ತಂ ಕಾಲಂ ಪ್ರಣಮಾಮ್ಯಹಂ. ತಪಸ್ವಿ ಬ್ರಹ್ಮನಿಷ್ಠೋ ಯಃ ಸಂಯಮಿ ಸಂಜಿತೇಂದ್ರಿಯ, ಜೀವಾನಾಂ ಕರ್ಮಫಲದಸ್ತಂ ಯಮಂ ಪ್ರಣಮಾಮ್ಯಹಂ. ಸ್ವಾತ್ಮ ರಾಮಶ್ಚ ಸರ್ವಜ್ಞೋ ಮಿತ್ರಂ ಪುಣ್ಯಕೃತಂ ಭವೇತ್, ಪಾಪಿನಾಂ ಕ್ಲೇಶದೋ ಯಸ್ತಂ ಪುಣ್ಯಮಿತ್ರಂ ನಮಾಮ್ಯಹಂ. ಯಜ್ಜನ್ಮ ಬ್ರಹ್ಮಣೋ ಶೇನ ಜ್ವಲಂತಂ ಬ್ರಹ್ಮ ತೇಜಸ. ಪೂರ್ವದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ಸೂರ್ಯನು ತಪಸ್ಸು ಮಾಡಿ ಧರ್ಮದೇವನನ್ನು ಪೂಜಿಸಿ ಪಡೆದುಕೊಂಡ ಪ್ರೀತಿಯ ಪುತ್ರನಾದ ಯಮಧರ್ಮನಿಗೆ ನಮಸ್ಕಾರ. ಸಮಸ್ತ ಪ್ರಾಣಿಗಳಲ್ಲಿ ಸಮಾನುಭಾವದಿಂದ ಸಾಕ್ಷಿಯಾಗಿರುವ ಶಮನೆಂಬ ಯಮಧರ್ಮನಿಗೆ ನಮಸ್ಕಾರ. ಸರ್ವರ ಕರ್ಮಧರ್ಮಗಳಿಗೆ ತಕ್ಕಂತೆ ಆಯುಸ್ಸನ್ನು ಪೂರ್ಣ ಮಾಡುವ ಕೃತಾಂತನೆಂಬ ಧರ್ಮನಿಗೆ ನಮಸ್ಕಾರ. ಪಾಪಿಗಳನ್ನು ಶುದ್ಧಿಗೊಳಿಸಲು ದಂಡವನ್ನು ಧರಿಸಿ ಸನ್ಮಾರ್ಗಕ್ಕೆ ತಿರುಗಿಸುವ ದೇವನಿಗೆ ನಮಸ್ಕಾರ. ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವ ಕಾಲನೆಂಬ ಧರ್ಮರಾಜನಿಗೆ ನಮಸ್ಕಾರ. ಜಿತೇಂದ್ರಿಯರಾಗಿ ತಪಸ್ಸು ಮಾಡುವ ಬ್ರಹ್ಮಜ್ಞಾನಿಗಳಿಗೆ, ಮೃತ್ಯುವಿನಿಂದ ಬಿಡುಗಡೆಯಾಗುವಂತೆ ತಪಸ್ಸು ಮಾಡುವ ಮಹಾತ್ಮನಿಗೆ ನಮಸ್ಕಾರ. ಪುಣ್ಯಾತ್ಮರಿಗೆ ಪರಮ ಮಿತ್ರನು, ಪಾಪಿಗಳಿಗೆ ಭಯಂಕರನು ಆಗಿ ತೋರುವ ಮಿತ್ರದೇವನಿಗೆ ನಮಸ್ಕಾರ. ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುವ ಬ್ರಹ್ಮಧ್ಯಾನ ಮಗ್ನನಾಗಿರುವ ಧರ್ಮದೇವನಿಗೆ ನಮಸ್ಕಾರ. ಸಾವಿತ್ರಿಯು ಹೀಗೆ ಸ್ತೋತ್ರ ಮಾಡಲು ಸಂತುಷ್ಟನಾದ ಯಮನ ಸ್ತುತಿಯನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಹೇಳುವವರು ಪಾಪಗಳಿಂದ ಮುಕ್ತರಾಗುವರು, ಪರಿಶುದ್ಧರಾಗುವರು. ಯಮಧರ್ಮನು ಸಾವಿತ್ರಿಗೆ ಭುವನೇಶ್ವರಿ ಮಹಾಮಂತ್ರವನ್ನು ವಿಧಿಗನುಸಾರವಾಗಿ ಉಪದೇಶಿಸಿದರು. ಅಂಗಹೀನರನ್ನು ಅಣಕಿಸಬಾರದೆಂದು ಆದೇಶ ನೀಡಿದನು. ಯಾರೊಡನೆಯೂ ಕೆಟ್ಟ ಮಾತನಾಡಬಾರದು, ಪ್ರಾಣಿಗಳನ್ನು ಹಿಂಸಿಸಬಾರದು, ತಪ್ಪಿಲ್ಲದವರನ್ನು ದಂಡಿಸಬಾರದು, ಅನ್ಯರಿಗೆ ಅಪಚಾರವೆಸಗಬಾರದು, ಪೂಜ್ಯರಲ್ಲಿ ಭೇದ ಬುದ್ಧಿಯನ್ನೆಣಿಸಬಾರದು. ಪಾಪಿಗಳು ಪಶ್ಚಾತ್ತಾಪಪಟ್ಟು ಪರಮಾತ್ಮನನ್ನು ಭಜಿಸಿದರೆ ಪುನೀತರಾಗುವುದರಲ್ಲಿ ಸಂಶಯವಿಲ್ಲ ಎಂದನು. ಸಾವಿತ್ರಿ, ಸತ್ಯಕ್ಕಿಂತ ದೊಡ್ಡ ವ್ರತವಿಲ್ಲ, ಭಕ್ತಿಗಿಂತ ದೊಡ್ಡ ಸಾಧನವಿಲ್ಲ. ಭಕ್ತಿಯಿಂದ ಮುಕ್ತಿ ಪ್ರಾಪ್ತಿ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯವೆಂಬ 4 ಬಗೆಯಲ್ಲಿ ಭಕ್ತಿಯಿಂದ ಆನಂದವು, ಸೇವೆಯಿಂದ ಸಂತೋಷವು. ದೇವಿಯ ಸೇವೆಯನ್ನು 14 ವರ್ಷ ತಪ್ಪದೆ ಮಾಡು ಮಗಳೇ. ನಿನ್ನ ಕೀರ್ತಿಯು ಭೂಮಿಯಲ್ಲಿ ಅಚಂದ್ರಾರ್ಕವಾಗಿ ಉಳಿಯುವುದು. ಹೆಣ್ಣಾಗಿ ಹುಟ್ಟುವುದು ಹಿರಿಯದಲ್ಲ, ತಾಯಾಗಿ ತಕ್ಕ ಪತಿವ್ರತೆಯಾಗಿ ಧರ್ಮದೇವತೆಯಾಗಿ ಬಾಳಿ ಭುವನದ ಬೆಳಕಾಗಬೇಕು. ಮಗು, ನನ್ನ ಮಂಗಳಕರವಾದ ಆಶೀರ್ವಾದ ಸದಾ ನಿನ್ನ ಮೇಲಿರುವುದು. ಸಾವಿತ್ರಿ,
ನನ್ನ ಲೋಕ ನಿನ್ನ ಆಗಮನದಿಂದ ಶುದ್ಧವಾಯಿತು. ನನ್ನ ಕಾರ್ಯಕ್ಕೆ ಬೆಲೆ ಬಂದಿತು. ನನ್ನ ಧರ್ಮಕ್ಕೆ ತತ್ವಕ್ಕೆ ಮೆರುಗು ಕೊಟ್ಟಿರುವೆ. ತಾಯಿ, ಹೋಗಿ ಬಾ ಎಂದನು. ಸಾವಿತ್ರಿಯ ಹೃದಯ ತುಂಬಿ ಬಂತು. ಗದ್ಗದಿತಳಾಗಿ ಧರ್ಮದೇವನ ಪಾದಗಳನ್ನು ಹಿಡಿದು ಅತ್ತಳು. ಆಗ ಯಮನು, ಏಕೆ ಅಳುತ್ತಿ ಸಾವಿತ್ರಿ? ಸೌಭಾಗ್ಯಲಕ್ಷ್ಮಿಯಾಗಿ ಹೊರಟಿರುವೆ. ಗತಿಸಿದ ಪತಿಯನ್ನು ಗಳಿಸಿಕೊಂಡಿರುವೆ. ಮತ್ತೇನು ಎನ್ನಲು ತಂದೆ? ಸಜ್ಜನರ ಅಗಲುವಿಕೆಗಿಂತ ದುಃಖ ಬೇರೆಯುಂಟೆ ಧರ್ಮದೇವ. ಬಹಳಷ್ಟು ಜನರು ನಿನ್ನನ್ನು ಕುರೂಪಿ ಎಂದು, ಕಠಿಣ ಹೃದಯಿ ಎಂದು ತಿಳಿದಿರುವರು. ಪ್ರಭು, ಒಳ್ಳೆಯ ನಡತೆಯುಳ್ಳ ದಯಾಶಾಲಿಯಾದ ದೇವ, ನಿನ್ನನ್ನು ಬಿಟ್ಟು ಮತ್ತೆ ಭೂಮಿಗೆ ಹೋಗಲಿಷ್ಟವಿಲ್ಲ ಎಂದಳು. ಯಮನು, ಮಂಗಳಕರಳೆ, ಹೀಗೆಲ್ಲ ನುಡಿಯಬೇಡ. ನಮ್ಮೆಲ್ಲರಿಗೂ ಭುವನೇಶ್ವರಿಯು ತಾಯಿಯು. ನಾನು ಆ ಜಗನ್ಮಾತೆಯ ಆಜ್ಞಾಧಾರಕನು. ಗುರುವಾರ ನಾನು ನಿನ್ನ ಮನಸ್ಸಿನಲ್ಲಿ ಚೈತನ್ಯ ರೂಪದಿಂದಿರುವೆನು, ಚಿಂತಿಸಬೇಡ ಎಂದು ಹೇಳುತ್ತಿದ್ದಂತೆಯೇ ಅದೃಶ್ಯನಾದನು. ಆಗ ತಾನೇ ನಿದ್ದೆಯಿಂದೆದ್ದವನಂತೆ ಸತ್ಯವಂತನು ಎಚ್ಚರಗೊಂಡನು. ಬಹಳ ಬಳಲಿದ್ದ ಪತಿದೇವನ ಕೈ ಹಿಡಿದು ಸಾವಿತ್ರಿ ಕಾಡಿನಿಂದ ಆಶ್ರಮಕ್ಕೆ ತೆರಳಿದಳು. ಮಾವನು ಕಣ್ಣುಗಳನ್ನು ಪಡೆದನು. ತಂದೆ ಮಕ್ಕಳನ್ನು ಪಡೆದನು. ಸಾವಿತ್ರಿಯು ವರದ ಬಲದಿಂದ ಶ್ರೇಷ್ಠರಾದ ಪುತ್ರರನ್ನು ಪಡೆದಳು. ಭುವನೇಶ್ವರಿ ದೇವಿಯ ಆರಾಧನೆಯಲ್ಲೇ ಆಯುಸ್ಸನ್ನು ಸವೆಸಿ ಪತಿಯೊಡನೆ ದೇವಿ ಲೋಕಕ್ಕೆ ಹೋದಳು. ಸವಿತುಷ್ಟಾದಿ ದೇವಿಯ ಮಂತ್ರಾಧಿಷ್ಠಾತೃ ದೇವತಾ ಸಾವಿತ್ರಿ ಹಪಿ ವೇದಾನಾಂ ಸಾವಿತ್ರಿ ತೇನ ಕೀರ್ತಿತ. ಸಾವಿತ್ರಿಯು ಸೂರ್ಯಮಂಡಲಾಂತರ್ಯಾಮಿಯಾದ ಬ್ರಹ್ಮ ಸ್ವರೂಪಳು. ಗಾಯತ್ರಿ ಮಂತ್ರಕ್ಕೆ ಆಶ್ರಯ ಸ್ವರೂಪಳು. ವೇದಗಳನ್ನು ಪ್ರಸವಿಸಿದವಳು. ಆದುದರಿಂದ ಸಾವಿತ್ರಿ ಎಂದು ಖ್ಯಾತಿ ಪಡೆದಿರುವಳು. ಓಂ ತತ್ಸತ್. ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.